ಈ ರೀತಿಯಾಗಿ ಜೀವನ ಮತ್ತು ಮರಣದ ಈ ಅವಿನಾಶಿ ಚಕ್ರವು ಈ ಪ್ರಪಂಚದಲ್ಲಿ ಸುತ್ತುತ್ತಿರುತ್ತದೆ. ವಿಶ್ವ ನಾಟಕ ಅಥವಾ ವಿಶ್ವ ಇತಿಹಾಸ ಬೇರೇನೂ ಅಲ್ಲದೆ ಸರ್ವ ಆತ್ಮರ ಸಂಘಟಿತ ಆಟವಾಗಿದೆ. ಧಾಮದಲ್ಲಿ ಕಾಯುತ್ತಿರುತ್ತದೆ. ಒಮ್ಮೆ ಆತ್ಮವು ಇಲ್ಲಿಗೆ ಬಂದ ಮೇಲೆ ನಿರ್ಮಿಸಿದ್ದೀರಿ. ನೀವು ವೇದಶಾಸ್ತ್ರ ಮುಂತಾದ ಅನೇಕ ಧರ್ಮದ ಪುಸ್ತಕಗಳನ್ನು ಬರೆದಿರಿ. ನನ್ನ ಬಳಿ ತಲುಪಲು ನೀವು ಪೂಜೆ, ಅರ್ಚನೆ, ತಪಸ್ಸು ಮುಂತಾದದ್ದನ್ನು ಮಾಡಿದಿರಿ. ನೀವು ನನ್ನ ಹೆಸರಿನ ಮೇಲೆ ಅನೇಕ ಯುದ್ಧಗಳನ್ನು ಸಾರಿದ್ದೀರಿ ಮತ್ತು ನನಗಾಗಿ ಅನೇಕ ತ್ಯಾಗಗಳನ್ನು ಮಾಡಿದಿರಿ. ಆದರೆ ದುರ್ಭಾಗ್ಯವಶಾತ್ ಯಾರೂ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆಗಲಿಲ್ಲ. ವಾಸ್ತವದಲ್ಲಿ ನನ್ನನ್ನು ತಿಳಿದುಕೊಳ್ಳುವುದಕ್ಕೆ ಮೊದಲು ನೀವು ಸ್ವಯಂ ಯಾರಾಗಿದ್ದೀರಿ ಎಂಬುದನ್ನು ಅರಿಯುವುದು ಮತ್ತು ಮನಗಾಣುವುದು ಮುಖ್ಯ. ನೀವು ಅಜ್ಞಾನವಶರಾಗಿ ಸ್ವಯಂವನ್ನು ಭೌತಿಕ ಶರೀರವೆಂದು ತಿಳಿದಿದ್ದೀರಿ. ಆದ್ದರಿಂದ ನೀವು ಆಗ ಸತ್ಯ ಧರ್ಮದ ಸ್ಥಾಪನೆ ಮತ್ತು ಶ್ರೇಷ್ಠ ವಿಶ್ವ ನವ ನಿರ್ಮಾಣ ಮಾಡಲು ನಾನು ಭೂಮಿಯ ಮೇಲೆ ಅವತರಿತನಾಗುತ್ತೇನೆ. ಈ ದೈವಿ ಅಥವಾ ಪಾವನ ಅವತರಣೆಯ ಕಾಲವನ್ನು ಸಂಗಮಯುಗವೆಂದು ಕರೆಯಲಾಗುತ್ತಿದೆ. ಕಲಿಯುಗ ಮತ್ತು ಸತ್ಯಯುಗದ ಸಂಗಮದ ಈ ಸಮಯ ಅತ್ಯಂತ ಕಲ್ಯಾಣಕಾರಿಯಾಗಿದೆ. ಗೀತೆಯ ಈ ವಚನದ ಅನುಸಾರ ಈಗ ಭಾರತ ಭೂಮಿಯ ಮೇಲೆ ನನ್ನ ಅವತರಣೆ ಈಗಾಗಲೇ ಆಗಿದೆ. ಪ್ರಜಾಪಿತ ಬ್ರಹ್ಮಾರವರ ಸಾಕಾರ ಮಾನವ ತನುವಿನಲ್ಲಿ ನಾನು ಪ್ರವೇಶವಾಗಿ ಸಹಜ ಗೀತಾಜ್ಞಾನ ಹಾಗೂ ರಾಜಯೋಗದ ಮೂಲಕ ಸರ್ವಶಕ್ತಿ ಸಂಪನ್ನರಾಗುತ್ತೀರಿ. ನೆನಪಿಟ್ಟುಕೊಳ್ಳಿ, ಪ್ರಕೃತಿಯ ಪಂಚತತ್ವವು ಸಹ ನಿಮ್ಮ ಈ ಸಂಪನ್ನತೆಯ ನಿರೀಕ್ಷಣೆ ಮಾಡುತ್ತದೆ. ನನ್ನ ಪ್ರಿಯ ಮಕ್ಕಳೇ, ಯಾರನ್ನು ನೀವು ಅನೇಕ ವರ್ಷಗಳಿಂದ ಹುಡುಕುತ್ತಿದ್ದೀರೋ ಅದೇ ನಾನಾಗಿದ್ದೇನೆ. ನಾನು ನಿಮ್ಮ ಅನಾದಿ ಪಿತನಾಗಿದ್ದೇನೆ. ನಾನು ಯಾರಾಗಿದ್ದೇನೆ ನೋಡ್ತಿದ್ರಲ್ಲ, ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ನೋಡಿ, ಇದ್ರಲ್ಲಿ ಏನು ಮೊದ್ಲು ನಾವು ವಿಡಿಯೋ ತೋರಿಸಿದ್ವಿ, ಒಂದು ಭಕ್ತಿ ಮಾಡು ಸೃಷ್ಟಿಯ ನಾಟಕಕಾರನಾದ ಅವನಿಗೆ ಗೊತ್ತು ಈ ಸಮಯ ಏನ್ ನಡೀತದೆ. ನಮಗೆ ಗೊತ್ತಿಲ್ಲ, ನಾವ್ ಹಿಂಗೆ ಅಂದ್ಕೊಂಡ್ಬಿಟ್ಟಿದ್ವಿ, ಹಿಂಗೆ ಮುದ್ದೆ ಮಾಡ್ಕೊಂಡು ಸಾರು ಮಾಡ್ಕೊಂಡು ತಿನ್ಕೊಂಡು ಹಿಂಗೆ ಇರ್ತೀವ. ಅಲ್ಲ, ನೀವು ಆಡಿ ಸುಖ ಹೊರಗೆ ಬಂದೈತೆ ಅಂತ ಜೀಪ ಹಚ್ಚಿಡೋದು ಶೋಕಿಗಲ್ಲ. ಇಲ್ಲಿ ಕುಂಕುಮ ಬಟ್ಟಿಡೋದು ಇಲ್ಲಿ ಯಾಕಂದ್ರೆ ಇಲ್ಲಿ ಆತ್ಮ ಐತಂತ. ಏನಾರಾದ್ರೂ ಬಡ್ಕತಿಲ್ಲ ನನ್ನ ಹಣೆ ಬರ ಅಂತ, ಅದೇ ಹಣೆ ಬರ ಬರ್ಕಂತೈತದ ಒಳಗಡೆ ಇದ್ಕೊಂಡು. ಅಂತಹ ಆತ್ಮಕ್ಕೆ ಸಾವಿಲ್ಲ. ಅದೇ ರೀತಿ ಆತ್ಮಕ್ಕೆ ಸಾವಿಲ್ಲ ಅಂದ್ರೆ ಅವನ ಅಪ್ಪ ಪರಮಾತ್ಮಗೂ ಸಾವಿಲ್ಲ. ದೇಹ ಕೊಟ್ಟೋದೊಬ್ಬ ಆತ್ಮಕ್ಕೆ ಒಬ್ಬ ಪರಮಾತ್ಮ ತಂದೆ. ಇಬ್ರು ತಂದೆ, ನಮಗಿಬ್ರು. ಕಷ್ಟ ಬಂದಾಗ ಅವ್ನು ನೆನ್ಸ್ಕೊತೀವಿ, ಸಂಕಟ ಬಂದಾಗ ವೆಂಕಟರಮಣ. ಅಲ್ಲಿವರೆಗೆ ವೆಂಕಟರಮಣ ಅಲ್ಲೇ ಇರ್ಬೇಕು, ಬೀಗ ಹಾಕಿಟ್ಬಿಡೋದು. ಅರ್ಥ ಆಗದ? ದೇವಸ್ಥಾನ